ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದೆ. ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಹೇರ್ ಕೇರ್ ಬಗ್ಗೆನೇ ಗೈಸ್. ಹೇರ್ ಗ್ರೋತ್ ಆಗ್ತಾ ಇಲ್ಲ, ಯಾರಿಗೆಲ್ಲ ಹೇರ್ ಗ್ರೋತ್ ಆಗ್ತಾ ಇಲ್ಲ, ಹಾಗೆ ಯಾರಿಗೆಲ್ಲ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅವರಿಗೆ ಸೂಪರ್ ವಿಡಿಯೋ ಅಂತಲೇ ಹೇಳ್ಬೋದು. ಅವರೆಲ್ಲ ಏನು ಮಾಡಬೇಕು ಅಂದರೆ ಯಾವ ಥರ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದಿರ ಹೇರ್ ಫಾಲ್ ಕಂಟ್ರೋಲ್ ಹಾಗೆ ಹೇರ್ ಗ್ರೋತ್ ಆಗೋ ಥರ ಏನು ಯೂಸ್ ಮಾಡಬೇಕು ಅನ್ನೋದೇ ಈ ವಿಡಿಯೋ. ತಡ ಮಾಡೋದು ಬೇಡ ಗೈಸ್, ಇವತ್ತು ಯೂಸ್ಫುಲ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋಗೆ ಹೋಗೋಣ ಬನ್ನಿ. ಮತ್ತೆ ತುಂಬ ತಡ ಮಾಡಿದ್ರೆ ನೀವೇನಿದು ಸ್ಟಾರ್ಟಿಂಗೇ ಇಷ್ಟೊಂದೆಲ್ಲ ಎಳಿತಾ ಇರ್ತೀರಾ ಅಂತ ಅನ್ಕೋತೀರಾ. ಇವತ್ತು ಲೇಟ್ ಮಾಡಲ್ಲ, ಬೇಗ ವಿಡಿಯೋ ತೋರಿಸ್ತೀನಿ ಏನೇನಂತ ಹೇಳಿ. ಬೇಗ ಬೇಗ ನೀವು ರೆಡಿ ಮಾಡ್ಕೊಂಡು ಯೂಸ್ ಮಾಡಿ. ವಾರದಲ್ಲಿ 2 ಟೈಮ್ಸ್ ಅಪ್ಲೈ ಮಾಡಿದ್ರೆ ಸಾಕು. ಇದನ್ನು ತುಂಬ ಚೆನ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತೂ ಸೂಪರಾಗಿ ಆಗುತ್ತೆ. ಒಂದ್ಸಲ ಯೂಸ್ ಮಾಡಿ. ಗೈಸ್, ಫಸ್ಟು ಬೇಕಾಗಿರೋದು ಈರುಳ್ಳಿ, ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಟೀ ಪೌಡರ್ ಗೈಸ್. ಆಮೇಲೆ 1 ಗ್ಲಾಸ್ ನೀರು ಹಾಕಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಹಾಕಿದ್ದೀನಿ, ಮತ್ತು ಇನ್ನೊಂದು ಗ್ಲಾಸ್ ಹಾಕ್ತೀನಿ. ಟೋಟಲಾಗಿ 2 ಗ್ಲಾಸ್ ನೀರು. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಹಾಕೋಣ ಗೈಸ್. ಸ್ವಲ್ಪ ದಪ್ಪ ದಪ್ಪನೇ ಹಚ್ಕೊಂಡಿದ್ದೀನಿ. ಆಮೇಲೆ ಕರಿಬೇವನ್ನು ಹಾಕೋಣ. ಎಲ್ಲ ಜೊತೆಗೆ ಹಾಕ್ಬೋದು ಗೈಸ್. ಒನ್ ಟೇಬಲ್ ಟೀ ಪೌಡರ್. ನೋಡಿ, ಮನೇಲಿ ಯಾವ್ದು ಯೂಸ್ ಮಾಡ್ತೀವೋ ನಾರ್ಮಲ್ ಟೀ ಪೌಡರ್ ಅದೇ ಆದರೂ ಓಕೆ. ಚೆನ್ನಾಗಿ ಕುದಿಬೇಕಿದು ಗೈಸ್. ಒಂದು ಸ್ಪೂನ್ 1.5 ಸ್ಪೂನ್ ಅಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ರೇಷನ್ ಅಕ್ಕಿ, ನಾವು ಅನ್ನಕ್ಕೆ ಏನು ಯೂಸ್ ಮಾಡ್ತೀವೋ ಅದೇ ಅಕ್ಕಿ. ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಗೈಸ್. ನಾವು ಹೊರಗಡೆ ತರೋ ಈರುಳ್ಳಿ, ಇದು ಶಾಂಪು ಆಗಿರಲಿ, ಏನಾದರೂ ಹೇರ್ ಕೇರ್ಗೋಸ್ಕರ ಈರುಳ್ಳಿ, ಆನಿಯನ್ ಶಾಂಪೂಸು ಅವು ಇವು ಅಂತ ತರ್ತಾ ಇರ್ತೀವಿ. ಅದಕ್ಕಿಂತ ಮನೇಲೇ ಈರುಳ್ಳಿದು ಈ ಥರ ಒಂದು ಸ್ವಲ್ಪ ರಸ ಅಂತಲೇ ಹೇಳ್ಬೋದು, ಈರುಳ್ಳಿ ವಾಟರ್ನ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ಆವಾಗವಾಗ ಅಪ್ಲೈ ಮಾಡೋದ್ರಿಂದ, ವಾರಕ್ಕೆ 2 ದಿನ ಅಪ್ಲೈ ಮಾಡೋದ್ರಿಂದ ಮನೇಲೇ ಹೆಲ್ದಿಯಾಗಿ ರೆಡಿ ಆಗುತ್ತೆ. ನಾವು ಸುಮ್ಮನೆ ಹೊರಗಡೆಯಿಂದ ಎಲ್ಲ ತಂದು ಇನ್ನೂ ಕೆಮಿಕಲ್ಲಿಂದನೇ ನಮ್ಮ ಹೇರ್ನೆಲ್ಲ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಥರ ಮಾಡ್ಕೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ ಗೈಸ್. ನಾನು ಸಂಜೆನೇ ಇವು ನೆನೆಸಿಟ್ಟಿದ್ದೆ, ಮೆಂತ್ಯ ಕಾಳು ನೋಡಿ ಚೆನ್ನಾಗಿ ನೆನ್ಕೊಂಡಿದ್ದಾವೆ. ನಾನು ನೈಟೇ ನೆನೆಸಿಟ್ಟಿದ್ದೆ ಗೈಸ್. ಈಗ ನೆಂದಿರೋ ಮೆಂತ್ಯ ಕಾಳನ್ನ ಇದ್ರಲ್ಲಿ ಹಾಕೊಂಡ್ಬಿಡೋಣ. ಕೈಯಲ್ಲೇ ಹಾಕ್ಬಿಡೋಣ ಗೈಸ್, ಸ್ಪೂನಲ್ಲಿ ಅಷ್ಟು ಕಂಫರ್ಟ್ ಇಲ್ಲ. ಚೆನ್ನಾಗಿ ಒಂದು 8ರಿಂದ 10 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಈ ಮೆಂತ್ಯ ಕಾಳನ್ನ ಯಾಕೆ ನೆನೆಸಿಟ್ಟಿದ್ದೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನೀವು ಏನಾದರೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ಗೈಸ್ ನಿಮಗೆ ಖಂಡಿತ ಅರ್ಥ ಆಗಲ್ಲ. ಆಮೇಲೆ ಅರ್ಧ ನೋಡಿಬಿಟ್ಟು ಅಯ್ಯೋ ಹೇರ್ ಗ್ರೋ ಆಗಲಿಲ್ಲ, ಹೇರ್ ಫಾಲ್ ಕಂಟ್ರೋಲ್ ಆಗಲಿಲ್ಲ ಅಂತ ಹೇಳ್ಬಿಡಿ. ಸ್ಕಿಪ್ ಮಾಡಿದೆ ನೋಡಿ, ಪೂರ್ತಿ ವಿಡಿಯೋ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಆಮೇಲೆ ಈ ಮೆಂತ್ಯ ನೀರನ್ನು ಏನು ಮಾಡ್ತೀನಿ ಅಂತಲೂ ಲಾಸ್ಟಲ್ಲಿ ಹೇಳ್ತೀನಿ. ಅಂದರೆ ಮೆಂತ್ಯ ಯಾಕೆ ನೆನೆಸಿದ್ದೆ, ಹಾಗೆ ಈ ಮೆಂತ್ಯ ನೆನೆಸಿರೋ ನೀರನ್ನು ಏನು ಮಾಡ್ತೀನಿ ಅಂತೇಳಿ ಲಾಸ್ಟಲ್ಲಿ ತೋರಿಸ್ತೀನಿ. ಇದು ನೋಡಿ ಈ ಥರ ಕುದಿಬೇಕು. ಚೆನ್ನಾಗಿ ಕುದ್ರೆ ಗೈಸ್ ಅದರೊಳಗಿರೋ
ರಸಾಂಶ ಎಲ್ಲ ಬಿಟ್ಕೊಳ್ಳುತ್ತೆ. ವಿಟಮಿನ್ಸು ಏನೇನು ಇರ್ತಾವೋ ಈರುಳ್ಳಿಲಿ ಅದೆಲ್ಲ ಬಿಟ್ಕೊಳ್ಳುತ್ತೆ. ನಂಗೆ ಗೊತ್ತಿಲ್ಲ ಅಷ್ಟಾಗಿ, ಅಂದರೆ ಅದರೊಳಗಡೆ ವಿಟಮಿನ್ಸ್ ಎಲ್ಲ ಇರ್ತಾವಲ್ವ, ಅವು ಏನೇನು ಅಂತ ಕನ್ಫರ್ಮಾಗೇ ಗೊತ್ತಿಲ್ಲ. ಬಟ್ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಹೇರ್ಸ್ಗೆ ಒಳ್ಳೆಯದು ಅಂತ ಗೊತ್ತು. ನಂತರನೇ ತುಂಬ ಜನ ಇರ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಏಕೆಂದರೆ ಎಲ್ರಿಗೂ ಎಲ್ಲನೂ ಗೊತ್ತಿರಬೇಕು ಅಂತ ಏನಿಲ್ಲ ಗೈಸ್. ಒಬ್ರಿಗೆ ಹೇಳೋದ್ರಿಂದ ತಿಳ್ಕೊಂಡ್ರೆ ಏನು ತಪ್ಪಾಗಲ್ಲ. ಕೇಳಿ ತಿಳ್ಕೊಳ್ಳೋಣ. ನಿಮ್ಗೇನಾದರೂ ಗೊತ್ತಿದ್ದರೆ ಈರುಳ್ಳಿಯಿಂದ ಏನು ಯೂಸಸ್, ಹಾಗೆ ಕರ್ಬೇವಿನ ಸೊಪ್ಪಿನಿಂದ ಯೂಸಸ್ ಗೊತ್ತು. ಅದರಲ್ಲಿ ಏನೋ ಕೆರೋಟಿನ್ ಆ ಥರ ಎಲ್ಲ ಹೇಳ್ತಾರಲ್ಲ, ಆ ಥರ ಈರುಳ್ಳಿಲಿ ಏನಿರುತ್ತೆ, ಕರ್ಬೇವಿನ ಸೊಪ್ಪಲ್ಲಿ ಏನಿರುತ್ತೆ, ಹಾಗೆ ಮೆಂತ್ಯವಲ್ಲಿ ಏನಿರುತ್ತೆ ಅಂತ ಗೊತ್ತಿರೋರು ಕಮೆಂಟ್ ಮಾಡಿ. ಗೊತ್ತಿಲ್ಲದೆ ಇರೋದು ತಿಳ್ಕೊಂಡ್ರೆ ಏನು ತಪ್ಪಿಲ್ಲ ಗೈಸ್, ಧಾರಾಳವಾಗಿ ತಿಳ್ಕೊಬೋದು. ಚೆನ್ನಾಗಿ ಕುದೀತಾ ಇದೆ. ಇದರಲ್ಲಿ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಾಗೆ ಮೆಂತ್ಯ ಕಾಳು, ಆಮೇಲೆ ಟೀ ಪೌಡರು, ಹಾಗೆ 1.5 ಸ್ಪೂನಷ್ಟು ರೈಸ್, ಅಕ್ಕಿ, ಇಷ್ಟು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ. ಗೈಸ್ ಈ ಥರ ಕುದಿಬೇಕು ನೋಡಿ. ಒಂದು 10 ನಿಮಿಷ ಕುದಿಸಿದ್ದೀನಿ ನೋಡಿ. ಈ ಥರ ಎಲ್ಲ ಬೆಂದಿದೆ. ಇದ್ರೊಳಗಿಂದೆಲ್ಲ ಬಿಟ್ಕೊಂಡಿರುತ್ತೆ ನೀರೊಳಗೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಾರದಕ್ಕೆ ಬಿಡೋಣ. ಇದನ್ನು ಮತ್ತೆ ಆರಿದ್ಮೇಲೆ ಸೋಸ್ಕೊಳ್ಳೋಣ ಒಂದಕ್ಕೆ, ಫಿಲ್ಟ್ರ್ ಮಾಡಿಕೊಂಡು. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸ್ವಲ್ಪ ತಾರಲಿ ಗೈಸ್ ಇದು. ಗೈಸ್ ಈಗ ಆರಿದೆ ನೋಡಿ, ಎಲ್ಲ ಚೆನ್ನಾಗಿ ಆರಿದೆ. ಒಂದು ಬೌಲ್ಗೆ ಸೋಸ್ಕೊಂಡ್ಬಿಡೋಣ. ಈ ನೀರಷ್ಟೇ ಬೇಕು ನಮಗೆ, ಎಲ್ಲ ಬಿಟ್ಕೊಂಡಿರುತ್ತಲ್ಲ. ಗೈಸ್ ಇನ್ನೇನು ಇದೆಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೀರನ್ನ. ಗೈಸ್ ಇದಕ್ಕೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಹೇರ್ನ ಸ್ಮೂತಾಗಿ ಇಡೋದಕ್ಕೆ ಹೆಲ್ಪ್ ಆಗುತ್ತೆ, ಮಾಯ್ಶ್ಚರೈಸ್ ಆಗಿ ಇರುತ್ತೆ ಹೇರ್ ಅಂತೇಳಿ. 1-2 ಸ್ಪೂನ್ಸ್ ಆ್ಯಡ್ ಮಾಡಿಕೊಂಡ್ರು ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನಾನು 1-2 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ನೀರನ್ನ ನಾವು ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ಯಾವ ಥರ ಅಂದರೆ, ನೀವು ಈಗ ರೋಸ್ಮೆರಿ ವಾಟರ್ ಆ ಥರ ಎಲ್ಲ ಅಪ್ಲೈ ಮಾಡ್ಕೊತೀರಲ್ಲ, ಆ ಥರ ಸ್ಪ್ರೇ ಬಾಟ್ಲಿಂದ ಆದರೂ ಅಪ್ಲೈ ಮಾಡ್ಬೋದು. ಇಲ್ಲ ಕೈಯಲ್ಲಿ ಈ ಥರ ತಗೊಂಡು ಕೈಯಿಂದನೇ ಡೈರೆಕ್ಟ್ ರೂಟ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಹಾಗೂ ಇಲ್ಲ ಅಂದರೆ ಒಂದು ಹತ್ತಿ ಕಾಟನಿಂದ ಆದ್ರೂ ತಗೊಂಡು ನೀವು ರೂಟ್ಸ್ಗೆ ಅಪ್ಲೈ ಮಾಡ್ಕೋಬೋದು. ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ, ನಿಮಗೆಲ್ಲ ಒಂದು ಇದೇನು ಸಿಲ್ಲಿ ಅನಿಸ್ಬೋದು, ಬಟ್ ನಮ್ಮ ಮನೇಲಿ ಇರೋದು ವಾಟರ್ ಬಾಟಲ್ಗಳೊಳಗೆ ಇದನ್ನು ಹಾಕ್ತೀನಿ. ಹಾಕಿ ಆದಮೇಲೆ ನಾನು ಯಾವ ಥರ ಹೇರ್ಗೆ ಅಪ್ಲೈ ಮಾಡ್ಕೋತೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ. ಗೈಸ್ ನಿಮಗೆ ವಾಟರ್ ಬಾಟ್ಲಲ್ಲಿ ಉಯ್ದಿದ್ದಾರಲ್ಲ ಹೇಗೆ ಅಪ್ಲೈ ಮಾಡ್ಕೋತಾರೆ ಅಂತೇಳಿ ನಿಮಗೆ ಒಂದು ಕ್ಯೂರಿಯಸ್ ಇರ್ಬೋದು. ಹೇಗೆ ಅಪ್ಲೈ ಮಾಡ್ತೀನಿ ಅಂತ ನೋಡಿ. ಒಂದು ಪಿನ್ ತೊಗೊಂಡಿದ್ದೀನಿ, ಈ ಕ್ಯಾಪಿಗೆ ಹೋಲ್ ಮಾಡ್ತಾಯಿದ್ದೀನಿ. ಸ್ಪ್ರೇ ಬಾಟಲ್ ಗೈಸ್, ಹೊಸ ಸ್ಪ್ರೇ ಬಾಟಲ್ ರೆಡಿ ಮಾಡ್ಕೋತಾ ಇದ್ದೀನಿ ನಾನೇ. ನಿಮ್ಮ ಹತ್ರ ಇನ್ ಕೇಸ್ ಸ್ಪ್ರೇ ಬಾಟಲ್ಸ್ ಇದ್ದರೆ ಯೂಸ್ ಮಾಡಿ. ಅಂದರೆ ಈ ಫೇಸ್ಗೆ ಎಲ್ಲ ರೋಸ್ ವಾಟರ್ ಸ್ಪ್ರೇ ಮಾಡ್ಕೊಳ್ಳೋಕ್ಕೋ ಅಥವಾ ಸ್ಪ್ರೇ ಬಾಟಲ್ಸ್ ಸ್ಟೋರಲ್ಲೆಲ್ಲ ಸಿಗ್ತಾವ. ಆಲ್ಮೋಸ್ಟ್ ಫ್ಯಾನ್ಸಿ ಸ್ಟೋರಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ. ನಾನು ಈ ಥರ ಹೋಲ್ ಮಾಡಿಕೊಂಡೆ, ಕಾಣಿಸ್ತಾ ಇರ್ಬೋದು, ಚಿಕ್ಕದು ಹೋಲ್, ಕಾಣಲ್ಲ ಅನಿಸುತ್ತೆ. ಓಕೆ, ಈ ಥರ ಹೋಲ್ ಆಗಿದೆ. ಈಗ ನಾನು ಯಾವ ಥರ ಅಪ್ಲೈ ಮಾಡ್ಕೋತೀನಿ ಅಂದರೆ ತೋರಿಸ್ತೀನಿ. ರೂಟ್ಸಿಗೆ ಅಷ್ಟೇ ಸ್ವಲ್ಪನೇ ಈ ಥರ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಅಲ್ಲೇ ಉಳಿಯುತ್ತೆ, ವೇಸ್ಟ್ ಆಗಲ್ಲ. ಪ್ರೆಸ್ ಮಾಡಬಾರ್ದು. ಪ್ರೆಸ್ ಮಾಡಿದರೆ ನೋಡಿ ಜಾಸ್ತಿ ಬಂದ್ಬಿಡುತ್ತೆ, ಕೆಳವರೆಗೂ ಬಿದ್ದೋಗ್ಬಿಡುತ್ತೆ. ಪ್ರೆಸ್ ಮಾಡಬಾರ್ದು. ಸ್ವಲ್ಪನೇ ಈ ಥರ ರೂಟ್ಸಿಗೆ ಈ ಥರ ಫುಲ್ ಆಲ್ ಓವರ್
ತಲೆಗೆ ರೂಟ್ಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಕೂದಲಿಗೇನು ಅವಶ್ಯಕತೆ ಇಲ್ಲ, ರೂಟ್ಸಿಗೆ ಅಷ್ಟೇ ಹಚ್ಕೊಳ್ಳಿ ಗೈಸ್. ನೋಡಿ ಹಿಂಗೆ ಬಗ್ ಮಾಡ್ಕೊಂಡು ಈ ಥರ ಒಂದು ಸ್ವಲ್ಪ ನಾವು ಆಯಿಲ್ ಹಚ್ಕೊಳ್ಳೋಕ್ಕೆ ಹಿಂಗೆಲ್ಲ ಓಪನ್ ಮಾಡ್ಕೊತೀವಲ್ಲ, ರೂಟ್ಸಿಗಷ್ಟೇ ಹಚ್ಕೊಳ್ಳಿ. ಹಿಂದೆಗೂ ಅಷ್ಟೇ ಅದೇ ಥರ ಮಾಡಿ ನಾನೆಲ್ಲ ಫುಲ್ ಹಚ್ಕೊಂಡಾದ್ಮೇಲೆ ಸಿಗ್ತೀನಿ ಗೈಸ್. ಫೈನಲಿ ರೂಟ್ಸ್ಗೆಲ್ಲ ಅಪ್ಲೈ ಮಾಡಿಕೊಂಡೆ. ನೋಡಿ ಯಾವ ಥರ ಒದ್ದೆ ಇದೆ. ಹೇರ್ಗೆಲ್ಲ ಬೇಡ, ರೂಟ್ಸಿಗಷ್ಟೇ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಅಪ್ಲೈ ಮಾಡ್ಕೊಂಬಿಟ್ಟು ನೀವು ಆಯಿಲ್ ಹಚ್ಕೊಂಡಾಗಾದರೂ ಈ ಥರ ಹೇರ್ ಸ್ಪ್ರೇ ಅಂದರೆ ವಾಟರ್ ಸ್ಪ್ರೇ ಮಾಡ್ಕೋಬೋದು. ಈಗ ರೆಡಿ ಮಾಡಿರೋ ವಾಟರ್ನ ವಿತೌಟ್ ಆಯಿಲ್ ಹಚ್ಕೊಂಡಿಲ್ಲ, ಒಣಕೂರ್ಲೆ ಇದೆ ಅಂದರೆ ಅದಕ್ಕಾದ್ರೂ ಅಪ್ಲೈ ಮಾಡ್ಕೋಬೋದು. ಯಾವುದಕ್ಕಾದ್ರೂ ಸರಿ ಹೋಗುತ್ತೆ ಗೈಸ್. ಈ ಥರ ಅಪ್ಲೈ ಮಾಡಿಕೊಂಡು ಒಂದು 45 ಮಿನಿಟ್ಸ್ ಅಥವಾ 1 ಅವರ್ ಬಿಡಿ. 1 ಅವರ್ ಬಿಟ್ಟು ಆಫ್ಟರ್ 1 ಅವರ್ ಆದಮೇಲೆ ಹೆಡ್ ಬಾತ್ ಮಾಡಿ. ಅದು ಯಾವ ಶಾಂಪೂಲ್ ಹೆಡ್ ಬಾತ್ ಮಾಡ್ತೀರಾ ಅಂತ ಅಂದರೆ ಗೈಸ್, ನಾವು ನಿಮಗೆಲ್ಲ ನೆನಪಿರುತ್ತೆ, ನಾವು ಮುಂಚೆ ಎಲ್ಲ ಸೀಗೆಕಾಯಿನ ನೀರಲ್ಲಿ ಕಲಿಸ್ಬಿಟ್ಟು, ಆಮೇಲೆ ಅದು ತೆಲುಗಲ್ಲಿ ಏನೋ ಹೇಳ್ತಾರೆ ಕುಂಕುಳಕಾಯಿ ಅಂತ ಹೇಳಿ, ಅದು ಕನ್ನಡದಲ್ಲಿ ಏನಂತ ಅದು ಅರ್ಥ ಆಗ್ತಾಯಿಲ್ಲ. ಬಟ್ ಅದೆಲ್ಲ ಮಾಡುವಾಗ ನೀರಲ್ಲಿ ಕಲಿಸ್ಬಿಟ್ಟು ಹಾಕೋತಾ ಇದ್ವಿ. ಡೈರೆಕ್ಟ್ ನಾವು ಶಾಂಪೂ ಆಗಲಿ ಏನು ನಾವು ಡೈರೆಕ್ಟ್ ಹೇರ್ಗೆ ಅಪ್ಲೈ ಮಾಡ್ತಾ ಇರಲಿಲ್ಲ. ಆವಾಗ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ವಿ. ಈಗ ಏನಾಗಿದೆ, ಡೈರೆಕ್ಟ್ ಶಾಂಪೂನ ನಾವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಯಾರೂ ಡೈರೆಕ್ಟ್ ಶಾಂಪೂನ ಹೇರ್ಗೆ ಅಪ್ಲೈ ಮಾಡಬೇಡಿ. ಇನ್ ಕೇಸ್ ನಿಮಗೆ ಏನು ಇಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂದರೆ ಅಟ್ಲೀಸ್ಟ್ ನೀವು ವಾಟರಲ್ಲಾದ್ರೂ ಶಾಂಪೂನ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಲೆಗೆ ಹಾಕ್ಕೊಳ್ಳಿ. ಸೀಗೆಕಾಯಿ ಪೌಡರ್ ಕಲಿಸ್ಕೊಂಡು ಯಾವ ಥರ ಹಾಕ್ಕೊತಿದ್ವೋ ಅದೇ ಥರ ಯೂಸ್ ಮಾಡಿ. ಈಗ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಮೆಂತ್ಯದು ನೈಟ್ ನೆನೆಸಿಟ್ಟಿದ್ದೆ ಅಲ್ವಾ, ಮೆಂತ್ಯ ನೀರು ಅಂತೇಳಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೀಗೆ ತೋರಿಸ್ತೀನಿ ನೋಡಿ. ಮೆಂತ್ಯ ನೀರು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಗೈಸ್, ಇದು ಮೆಂತ್ಯ ನೀರು ಆ್ಯಕ್ಚುಲಿ ಇರಿ ತೋರಿಸ್ತೀನಿ. ಇದು ಮೆಂತ್ಯ ನೀರಿದು. ಮೆಂತ್ಯ ನೀರಿಗೆ ಈ ಶಾಂಪು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಶಾಂಪು ಇದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಇದೆ ಅಂತ ಏನಿಲ್ಲ, ನಾನು ಇದನ್ನೇನು ಪ್ರಮೋಷನ್ ಹಂಗೆಲ್ಲ ಏನಿಲ್ಲ ಗೈಸ್. ಈ ಶಾಂಪು ನಾನು ಯೂಸ್ ಮಾಡೋದು. ಅದಕ್ಕೆ ನಿಮ್ಮ ಹತ್ರ ಹೆಡ್ ಆ್ಯಂಡ್ ಶೋಲ್ಡರ್ ಇದ್ದರೆ ಹೆಡ್ ಆ್ಯಂಡ್ ಶೋಲ್ಡರ್, ಆಮೇಲೆ ಕ್ಲಿನಿಕ್ ಪ್ಲಸ್ಸು, ಆಲ್ ಕ್ಲಿಯರ್, ಕಾರ್ತಿಕ ಶಾಂಪು ಯಾವುದಿದ್ರು ಎನಿ ಒನ್ ಶಾಂಪು ಯು ಕ್ಯಾನ್ ಯೂಸ್ ಇಟ್. ನಾನು ಬಾಯಲ್ಲಿ ಕೀಳ್ತಾ ಇದ್ದೀನಿ, ನೀವು ಕೀಳಬೇಡಿ, ಜಾಸ್ತಿ ಬಂತು. ಈ ಶಾಂಪೂನ ಈ ನೀರಲ್ಲಿ ಮೆಂತ್ಯ ನಿನ್ನೆ ನೈಟೇ ನೆನೆಸಿಟ್ಟಿದ್ದೆ. ಮೆಂತ್ಯ ಕಾಳನ್ನ ಚೆನ್ನಾಗಿ ನೆನ್ಕೊಂಡು ನೀರು ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಶಾಂಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗೈಸ್. ಆವಾಗ ಸೀಗೆಕಾಯಿ ಪೌಡರ್ ಇದೇ ಥರ ಅಲ್ವಾ ಮಿಕ್ಸ್ ಮಾಡ್ಕೊತಿದ್ದು. ಇನ್ನೊಂದು ನೆನಪಿದೆ ಗೈಸ್, ಸೀಗೆಕಾಯಿ ಪೌಡರ್ಗಿಂತ ಮುಂಚೆ ಸೌಳು ಅಂತ ಬರುತ್ತೆ, ಮಣ್ಣು, ಸೇಮ್ ಮಣ್ಣು ಥರನೇ ಇರುತ್ತೆ. ಬಟ್ ಅದಕ್ಕೆ ಬಟ್ಟೆನೂ ವಾಶ್ ಮಾಡ್ತಾಯಿದ್ರು, ಅದರಲ್ಲಿ ನೆನೆಸ್ಬಿಟ್ಟು ಬೆಡ್ಶೀಟೆಲ್ಲ ವಾಶ್ ಮಾಡ್ತಿದ್ರು. ಸಿಕ್ಕಾಬಟ್ಟೆ ಸಖತ್ತಾಗೆ ವಾಶ್ ಆಗ್ತಾಯಿದ್ವು ಬಟ್ಟೆ ಎಲ್ಲನೂ. ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಅದನ್ನು ಅಷ್ಟೇ ಈ ಥರ ನೀರಲ್ಲಿ ಕಲಿಸ್ಕೊಂಬಿಟ್ಟು ಅದು ಮಣ್ಣೆಲ್ಲ ಕೆಳಗಡೆ ಹೋಗುತ್ತೆ. ಆಮೇಲೆ ಶಾಂಪು ಥರದ್ದು ವಾಟರ್ ಎಲ್ಲ ತಲೆ ಮೇಲೆ ಬಂದರೆ ಎಷ್ಟು ನೊರೆ ಬರ್ತಾಯಿತ್ತು ಗೊತ್ತಾ, ಆ ಥರ. ಈಗ ನಾವು ಮೆಂತ್ಯದ ನೀರೊಳಗೆ ಯಾವುದಾದ್ರೂ ಒಂದು ಶಾಂಪು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಅದೇನು ಸೀಗೆಕಾಯಿ ಪೌಡರ್ ತಲೆಗೆ ಹಚ್ಕೋತಿದ್ವಲ್ಲ ಆ ಥರ ಯೂಸ್ ಮಾಡಬೇಕು. ಅರ್ಥ ಆಯಿತು ಅಂದ್ಕೊತೀನಿ ಗೈಸ್. ಈ ಶಾಂಪು ಯೂಸ್ ಮಾಡೋದ್ರಿಂದ ಯಾವುದೇ ಥರದ ನಿಮಗೆ ಹೇರ್ ಫಾಲ್ ಆಗಲಿ, ಆಮೇಲೆ ಡ್ಯಾಂಡ್ರಫ್ ಆಗಲಿ ಏನೂ ಇರೋದಿಲ್ಲ. ಈ ಥರ ಯೂಸ್ ಮಾಡಿ ವೀಕ್ಲಿ 2 ಟೈಮ್ಸ್ ಈ ಥರ ವಾಟರ್ ಅಪ್ಲೈ ಮಾಡ್ಕೊಳ್ಳಿ. ನಾನು ಈ ಪ್ರೊಸೀಜರ್ ಏನು ತೋರಿಸಿದ್ನೋ ಆ ಥರ ನೀರು ಕಾಯಿಸ್ಕೊಂಡು ಅದನ್ನು ವೀಕ್ಲಿ 2 ಟೈಮ್ಸ್ ಆದರೂ ಅಪ್ಲೈ ಮಾಡ್ಕೊಳ್ಳಿ ವಾಟರ್ನ, ರೂಟ್ಸಿಗೆ ಅಷ್ಟೇ. ಆಮೇಲೆ ಈ ಶಾಂಪೂವಲ್ಲಿ ಹೆಡ್ ಬಾತ್ ಮಾಡಿ. ಖಂಡಿತ 100% ಹೇಳ್ತಾ ಇದ್ದೀನಿ ಗೈಸ್, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ.
ನೀವೇ ಒಂದು 2 ವೀಕ್ಸ್ ಯೂಸ್ ಮಾಡಿಬಿಟ್ಟು ನೀವೇ ಕಮೆಂಟ್ ಮಾಡ್ತೀರಾ ಇಲ್ಲ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ. ಬಟ್ ಕರೆಕ್ಟಾಗಿ ಯೂಸ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿರೋರಿಗೆ ಮಾತ್ರ ಅರ್ಥ ಆಗಿರುತ್ತೆ. ಓಕೆ ಗೈಸ್, ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಆಫ್ಟರ್ ಹೇರ್ ವಾಶ್ ನನ್ನ ಹೇರ್ ಯಾವ ಥರ ಇರುತ್ತೆ ಅಂತೇಳಿ ನಿಮಗೆ ಒಂದು ಕ್ಲಿಪ್ ಹಾಕ್ತೀನಿ ಲಾಸ್ಟಲ್ಲಿ, ಮಿಸ್ ಮಾಡಿದೆ ನೋಡಿ. ಹಾಗೆ ಈ ರೆಮಿಡಿ ಯೂಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಕೀಪ್ ವಾಚಿಂಗ್ ಗೈಸ್. ಆಫ್ಟರ್ ಹೇರ್ ವಾಶ್ ನೋಡಿ, ಹೇರ್ ಎಲ್ಲ ಡ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಅಷ್ಟು ಕೂದಲೇನು ಉದುರಲಿಲ್ಲ ನನಗೆ. ಸ್ನಾನ ಆದಮೇಲೆ ಬಾಚ್ಕೊಂಡಾಗೆ ಜಾಸ್ತಿ ಬರ್ತಾಯಿದ್ವು. ಬಟ್ ಲಿಟಲ್ ಬಿಟ್, ಒಂದೇ ಸಲಗೆ ಕಡಿಮೆ ಅಂತೂ ಆಗೋದೇ ಇಲ್ಲ. ಯೂಸ್ ಮಾಡಬೇಕು. ಒಂದು 2 ವೀಕ್ಸ್ ಅಂತ ಯೂಸ್ ಮಾಡಿದ್ರೆ ಖಂಡಿತ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋ ಜಾಸ್ತಿ ಆಗುತ್ತೆ. ಯೂಸ್ ಮಾಡಿ ನೀವೇ ರಿಸಲ್ಟ್ ಕಮೆಂಟ್ ಮಾಡಿ ಗೈಸ್. ಓಕೆ, ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.